ನಿಮಗೆ ಎಷ್ಟು ಸಂಬಳ ಬರ್ತಿತ್ತು? ಅಂದರೆ ಆರ್ಟಿಸ್ಟ್ ಆಗಿ ಬದುಕು ಕಟ್ಕೊಳ್ಳೋದು ಇವತ್ತು ಭಾಳ ಕಷ್ಟ ಸರ್. ನನಗೆ ಗೊತ್ತಿರೋದು ಈ ಮಟ್ಟದಲ್ಲೂ ನಾವು 2025 ಈಗಲೂ ಕೂಡ ಒಬ್ಬ ಆರ್ಟಿಸ್ಟು ಬದುಕನ್ನು ರೂಪಿಸ್ಕೊಳ್ಳೋದು ಕಷ್ಟ. ಯಾಕೆಂದರೆ ಸೀರಿಯಲ್ ಅಂದರೆ ನಿಮಗೆ ತಿಂಗಳಲ್ಲಿ 10 ದಿನ 15 ದಿನ ಕೆಲಸ ಇರುತ್ತೆ, ಇನ್ನು ತಿಂಗಳು ಪೂರ್ತಿ ಖಾಲಿ ಕುತ್ಕೋಬೇಕು. ಆ ಖಾಲಿ ಕುತ್ಕೊಳ್ಳೋ ಟೈಮಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ರೂಢಿ ಮಾಡ್ಕೊಂಡಿರ್ತಾರೆ. ಬಟ್ ನೀವು ನನಗನ್ಸುತ್ತೆ ಆ ಸಮಯವನ್ನು ಓದಿಗಾಗಿ ಬಳಸಿದ್ರೇನೋ ಅಂತ. ಹೌದು ನೋಡಿ, ನಾನು ಬರೀ ನಟನೆ ಮಾಡ್ಕೊಂಡಿರಲಿಲ್ಲ, ಒಂದು ಓದು ಕೆಲಸನೂ ಒಟ್ಟಿಗೆ ಮಾಡಿದೆ ನಾನು. ಮತ್ತು ಆವಾಗ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನ್ನದೇ ಕನ್ನಡಿ ಅಂತ ಮ್ಯಾಗ್ಝಿನ್ ಇತ್ತು, ಈ ಸಂಜೆ ಅರಗಿಣಿ ಒಳಗಿದ್ದೆ, ಸಿನಿಮಿನಿ ಸ್ಕ್ರೀನ್ ಅಂತ ಪತ್ರಿಕೆಯಲ್ಲಿದ್ದೆ, ಮತ್ತು ಉದಯವಾಣಿಗೆ ರಿಪೋರ್ಟರ್ ಆಗಿದ್ದೆ, ವಿಜಯ ಕರ್ನಾಟಕ ಸರ್ಕ್ಯುಲೇಷನ್ ಮಾಡ್ತಿದ್ದೆ. ಹೀಗೆ ನಾನು ಆಮೇಲೆ ಕತೆ, ಚಿತ್ರಕಥೆ, ಸಂಭಾಷಣೆ ಸಹಾಯಕನಾಗಿ ಬರೀತಾ ಇದ್ದೆ, ಅಸಿಸ್ಟೆಂಟು ಅಸೋಸಿಯೇಟ್ ಡೈರೆಕ್ಟರಾಗಿ ಮಾಡ್ತಾಯಿದ್ದೆ. ನಾನು ಎಲ್ಲ ಒಟ್ಟಿಗೆ ಮಾಡ್ಕೊಂಡ್ಬಂದೆ. ನಾನು ಈಗ ನಟನೆ ಮಾಡಿ ಸುಮ್ಮನೆ ಕೂತೆ ಅಲ್ಲ, ನನಗೆ ಪ್ರತಿಭೆಗಳು ಎಲ್ಲವೂ ನೋಡಿ, ನಾನೇನು ಪ್ರಯತ್ನಗಳು ಮಾಡಿದ್ದೀನೋ ಅವೆಲ್ಲ ಹೊಲ್ಕೊಂಡೇ ಬಂತು. ನನಗೆ ಹೊಲ್ಕೊಂಡು ಬಂತು ಗಾಡ್ ಗಿಫ್ಟು ಮತ್ತು ಇದು ಅಂತ ಅಲ್ಲ, ಮತ್ತೆ ಅಂದರೆ ಪ್ರಯತ್ನಪೂರ್ವಕವಾಗಿ ಬೆಳೆಸ್ಕೊಂಡದ್ದಂತ. ಅಂದರೆ ಪ್ರಯತ್ನನೇ ಮುಖ್ಯ ಅನ್ನೋದೇ ನನ್ನ ಉದ್ದೇಶ ಹೇಳಬೇಕಾಗಿದೆ. ಸೊ ಅವೆಲ್ಲನೂ ಪ್ರಯತ್ನ ಮಾಡ್ಕೊಂಡು ಬಂದದ್ದು ಎಲ್ಲವೂ ನನ್ನ ಕೈ ಹಿಡಿತು. ಮತ್ತು ನಾನು ಎಲ್ಲವನ್ನೂ ಮಾಡ್ಕೊಂಡು ಬಂದಿರೋ ಅಂಥದ್ದು. ಬರೀ ಓದಲು ಇಲ್ಲ, ಬರೀ ಇದನ್ನೇ ಮಾಡಲಿಲ್ಲ, ಎಲ್ಲವೂ ಬ್ಯಾಲೆನ್ಸ್ ಮಾಡಿಕೊಂಡೇ ಬಂದೆ. ಇವತ್ತಿನವರೆಗೂ ನಾನು ಅದನ್ನೇ ಮಾಡ್ತೀನಿ. ಇವತ್ತಿನವರೆಗೂ ಆಫೀಸ್ ಕೆಲಸ ಇದ್ದರೆ ಆಫೀಸ್ ಕೆಲಸ ಮಾಡ್ತೀನಿ. ಉಳಿದ 24 ಗಂಟೆ ಒಳಗೆ 8 ಅವರ್ ಆಫೀಸ್ ಕೆಲಸ ಮಾಡಿದ್ರೆ ಇನ್ನು 16 ಅವರ್ ಉಳಿತದೆ ನನಗೆ. 16 ಅವರ್ ಒಳಗೆ ಇನ್ನು 8 ಅವರು ನಾನು ಇನ್ನೇನೇನೋ ಮಾಡ್ತಾಯಿರ್ತೀನಿ. ಬರಿತೀನೋ, ಈ ಸಿನಿಮಾ ಮಾಡ್ತೀನೋ, ಅದ್ರ ಕೆಲಸ ಮಾಡ್ತೀನೋ, ಮ್ಯೂಸಿಕ್ ಮಾಡ್ತೀನೋ, ಏನಾದರೂ ಮಾಡ್ತಾನೆ ಇರ್ತೀನಿ ನಾನು. ಆ ಕಾಲದಲ್ಲಿ ನಿಮಗೆ ಸಿಲಿಲಲ್ಲಿಗೆ ಬರ್ತಿದ್ದಂಥ ಪೇಮೆಂಟ್ ಎಷ್ಟಿರ್ಬೋದು? ನನಗೆ ಅವಾಗ 250 ರೂಪಾಯಿಂದ ಶುರುವಾಗಿರೋದು. 200 ಪರ್ ಡೇ, 250 ರೂಪಾಯಿಂದ. ನಾನು ವಟಾರ ಮಾಡುವಾಗಲೂ 500 ರೂಪಾಯಿನೋ ಪರ್ ಎಪಿಸೋಡ್ ಕೊಡ್ತಿದ್ರು. ಅವಾಗ ಆ್ಯಕ್ಟಿಂಗಿಗೆ 250 ರೂಪಾಯಿ ಕೊಡ್ತಿದ್ದೆ. ಗಣೇಶ ಇವರೆಲ್ಲರೂ ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ವಿ. ಗಣೇಶ, ದುನಿಯಾ ವಿಜಿ ಇವರೆಲ್ಲರೂ ಸಿಲಿಲಲ್ಲಿ ಈ ಥರದ್ದೆಲ್ಲ ನಟರುಗಳು, ನಮ್ಮ ಡೈರೆಕ್ಟರ್ ನಾಗಶೇಖರ ಅಥವಾ ಈ ಥರದವರೆಲ್ಲರೂ ಮಾಡುವಾಗ ಆ ಥರದ್ದು ದಿನಕ್ಕೆ 250 ರೂಪಾಯಿಂದ ಶುರುವಾಗಿ 500 ರೂಪಾಯಿ ಆಗಿ, 750 ಆಗಿ, 1000 ಆಗಿ, 1500 ಆಗಿ, 5000 ಆಗಿ, 10,000 ಆಗಿ, ಅದು ಹಾಗೇ ಬೆಳ್ಕೊಂಡು ಬಂತು. ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ನೆನಪನ್ನು ನಾನು ಮಾಡಿಕೊಡ್ತೀನಿ. ನಾನು ಕಲಾವಿದರನ್ನು ನೋಡ್ತಿದ್ದಿದ್ದು ಎಲ್ಲಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತು ಪುಟ್ಟಣ್ಣ ಚೆಟ್ಟಿ ಹಾಲ್ ಹತ್ರ. ಓಕೆ ಹಾಂ. ಸೊ ಎಲ್ಲ ಸೀರಿಯಲ್ನ ನಟರು ಕೂಡ ಎಲ್ಲರೂ ಬಿಡುವಿದ್ದಾರೆ ಅಂತ ಅಂದ್ರೆ ಅಲ್ಲಿ ಬಂದು ಟೈಮ್ ಪಾಸ್ ಮಾಡ್ತಿದ್ರು. ಮಾಡುವಂಥದ್ದು ಕಲಾಕ್ಷೇತ್ರ, ನಮ್ಮ ಪುರಭವನ ಮತ್ತು ಅಲ್ಲಿ ನಮ್ಮ ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರ. ನಾವೆಲ್ಲನೂ ರವೀಂದ್ರ ಕಲಾಕ್ಷೇತ್ರದ ಕೇರಾ ಪುಟ್ಪಾತಿಗಳೇ ನಾವೆಲ್ಲ. ನಾನು ಬೆಂಗಳೂರಿಗೆ ಬಂದಾಗಿನಿಂದ ಇತ್ತೀಚೆಗೆ ನಾನು ಆಫೀಸರ್ ಆದಮೇಲೆ ನನಗೆ ಹೋಗೋಕ್ಕಾಗ್ತಾಯಿಲ್ಲ. ಸಾಯಂಕಾಲದ ಯಾವತ್ತೂ ಸಿಟ್ಟಿಂಗ್ ಅಲ್ಲೇ. ಹೆಚ್ಚು ಕಮ್ಮಿ ನಮ್ಮ ಮೈನಾ ಅಂತಿದ್ರು ಎಪಿಸೋಡ್ ಮಹಾಯಜ್ಞ ಅಂತ. ಆ ಮಹಾಯಜ್ಞಕ್ಕೆ ನೋಡಿ ವಿಚಿತ್ರ, ನಾನು ಮಹಾಯಜ್ಞಕ್ಕೆ ಬಾಲಾ ಸುರೇಶ್ ಅವ್ರ ಜೊತೆ ಸಹಾಯಕರ ಬರಹಗಾರನಾಗಿ ಬರೀತಿದ್ದೆ. ನನ್ನ ಎಪಿಸೋಡ್ ಬರೆದಿದ್ದು ಅವರು ಡೈರೆಕ್ಟರ್ ಮೈನಾ ಚಂದ್ರು ಅಂತ, ಎಪಿಸೋಡ್ ಡೈರೆಕ್ಟರ್ ಅವರು. ಕಾವೇರಿ ಚಾನಲ್ ಇತ್ತು ಅವಾಗ. ಗುರುದತ್ತು ಮತ್ತು ಅವರು ಇನ್ನೊಬ್ಬರು ಅವ್ರ ಬ್ರದರ್ ಇದ್ದರು, ತೀರ್ಕೊಂಡ್ರವರು. ಅವರು ಚಾನಲ್ಗೆ ಮಹಾಯಜ್ಞ 1 ಅವರ್ ಸೀರಿಯಲ್, ಅದು ಮೊದಲನೇ 1 ಅವರ್ ಸೀರಿಯಲ್ ಮಹಾಯಜ್ಞ. ನಾನು ಬರೆದು ಸ್ಕ್ರಿಪ್ಟ್ ತಂದು ಅವರು ಶೂಟಿಂಗ್ ಮಾಡಿ ಬರೋರು, ಅಲ್ಲೇ ನಾವೆಲ್ಲ ಕೂಡೋರು, ಅಲ್ಲೇ ಟೀ ಕುಡಿಯೋದು, ಕಾಫಿ ಕುಡಿಯೋದು. ಈ ಒಂದು ನೋಡು, ಇದು ಭಾಳ ಚಂದ ಬರೀತಾನೆ ಅವ್ರು. ನನಗೆ ಮೈನಾ ಅಥವಾ ಪಾಪ ತೀರ್ಕೊಂಡಿದ್ದಾರೆ ಅವ್ರು. ಇಲ್ಲ ಉಪಾಸಿ ಸಮ್ಮಾವು ಅಂತಿದ್ರು ನನಗೆ. ಸಮ್ಮಾವು ನಾನು ಆವಾಗ ಸಮ್ಮಾವು ನೋಡ್ರಿ ಭಾಳ ಚಂದ ಬರೀತಾನೆ, ನೀವು ಯಾರು ಬರೀತಾನಂತ ಗೊತ್ತಿಲ್ಲ ನೋಡ್ರಿ, ಇದು ಸ್ಕ್ರಿಪ್ಟ್ ಹಿಂಗಿದೆ ಅಂತ. ನನಗೆ ಅಲ್ರಿ ಇದು ನಾನೇ ಬರೆದದ್ದು ಅಂತ, ಅವ್ರಿಗೆ ಗೊತ್ತಿಲ್ಲ ನಾನೇ ಬರಿತೀನಿ ಅಂತ. ಅವರೇ ಡೈರೆಕ್ಟರ್, ನನಗೆ ಗೊತ್ತಿಲ್ಲ. ಇಬ್ಬರು ಒಟ್ಟಿಗೆ ಕಲಾಕ್ಷೇತ್ರದಾಗಿರೋರು. ಆಮೇಲೆ ನಮ್ಮ ಇವರಿದ್ದರು, ಯಾರು ನಮ್ಮ ನಾಟಕ ನಿರ್ದೇಶಕರುಗಳು ಅಲ್ಲೆಲ್ಲರೂ, ಮತ್ತು ನಟರು BV ಕಾರಂತರು ಬಂದು ಹೋಗ್ತಾಯಿದ್ರು. ನಮ್ಮ CG ಕೃಷ್ಣಸ್ವಾಮಿಗಳು, CGK ಅಂತ ಭಾಳ ಫೇಮಸ್ ನೋಡಿ. ಅವರೇ ಬರೋ ನೀನು ಅಂತೇಳಿ ನನಗೆ ಕರೆದು ಕೂಡಿಸಿ ಚುರುಮುರಿ ತಿನ್ನಿಸೋರು ನನಗೆ. ಸಾಯಂಕಾಲ ಕಡಲೆಪುರಿ ತಿನ್ನೋದು ಅಭ್ಯಾಸ ಅಲ್ಲೇ. ಎಲ್ಲಿ ಹಿಂದೆ ಸಂಸಾರ ರಂಗ ಮಂದಿರ ಇದೆ, ಆ ಕಟ್ಟೆ ಮೇಲೆ ಕೂಡಿಸ್ರೆ ಬರ ಕೊಡೋ ತಿನ್ನೋ ಅಂತ. ನಾವೆಲ್ಲ ನಮಗೆ ಅವಾಗ ಈ ಚುರುಮುರಿ ಅಥವಾ ಈ ನಮ್ಮ ಮೈನಾ ಅದೆಲ್ಲ ಸ್ವಲ್ಪ ಕುಡಿಯೋ ಅಭ್ಯಾಸ ಇತ್ತು ಅವರಿಗೆ. ಅವರು ಕೂತ್ರು ಸೈಡ್ಸ್ ಎಲ್ಲ ಸಿಗ್ತದಲ್ಲ, ಸೈಡ್ಸು. ನಾನು ಸೈಡ್ಸ್ ತಿಂತಿದ್ದೆ, ಅವ್ರು ಕುಡಿತಿದ್ರು. ಅವ್ರಿಗೆ ಆ ಕುಡಿಯೋಗೆ 90 ಏನು ಸೈಡ್ಸ್ ಕೊಡ್ತಾರೆ ಅದನ್ನು ನಾನು ತಿಂತಿದ್ದೆ. ಅದನ್ನು ಸೈಡ್ಸ್ ತಿಂದರೆ ನಂದು ಊಟ ಮುಗಿತಾವತ್ತು. ಆ ಸೈಡ್ಸ್ ತಿನ್ನೋದು ಅಥವಾ ಇವರು ಕಡಲೆಪುರಿ ಕೊಡೋದು, ಅದೇ ನಮ್ಮ ರಾತ್ರಿ ಊಟ. ಆ ಥರದ್ದು. ಸೊ ಕೇರಪ್ ಕಲಾಕ್ಷೇತ್ರದ ವೈಶಿಷ್ಟ್ಯ ಅಂದರೆ ಆ ಥರನೇ ನಾವು ಅಲ್ಲಿ ಬೆಳ್ಕೊಂಡು ಬಂದ್ವಿ, ನಾಟಕ ಮಾಡಿದ್ವಿ. ನಾನು ಯಾಕೆ ಅದನ್ನು ಜ್ಞಾಪಿಸಿದೆ ಅಂತ ಅಂದರೆ, ನಾನು ಬಹುಶಃ ಆವಾಗ ಒಂದು 5ನೇ ಕ್ಲಾಸೋ 6ನೇ ಕ್ಲಾಸೋ ಓದ್ತಿದ್ನೇನೋ. ಆ ಸಮಯದಲ್ಲಿ ನಾನು ಬಂಕ್ ಆಗ್ತಾ ಇದ್ವಿ ನೋಡಿ. ನಮ್ಗೆ ಆವಾಗಲೇ ನನಗೆ ಈ ತೆರೆ ಮೇಲೆ ಬರಬೇಕು ಅನ್ನೋ ಹುಚ್ಚು.
ಸೊ ಆಗ ನನಗೆ ಯಾರನ್ನೋ ಒಬ್ರನ್ನ ಹಿಂಗೆ ಕೇಳಿದೆ, ಎಲ್ಲಿ ಸಿನಿಮಾ ಆರ್ಟಿಸ್ಟ್ಗಳು, ಸೀರಿಯಲ್ ಆರ್ಟಿಸ್ಟ್ಗಳೆಲ್ಲ ಎಲ್ಲಿ ಸಿಗ್ತಾರೆ? ಏನಿಲ್ಲ ಬ್ರದರ್, ನೀವು ಒಂದು ಕೆಲಸ ಮಾಡಿ, ಒಂದು ಸಂಜೆ 5 ಗಂಟೆ ಕಲಾಕ್ಷೇತ್ರ ಹತ್ರ ಹೋಗ್ಬಿಡಿ, 4-5 ಗಂಟೆಗೆ ಒಟ್ರಾಶಿ ಜನ ಸಿಗ್ತಾರೆ ಅಂದರು. ಒಂದು ವಾರ ಕಂಟಿನ್ಯೂ ಬಂದೆ ನಿಮ್ಮನ್ನೆಲ್ಲ ನೋಡೋಕ್ಕೆ ಅಂತಾನೆ ನಾನು. ಓಕೆ ಓಕೆ ಓಕೆ. ಅಂದರೆ ನನಗೆ ನೀವು ಅವರು ಮಣಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಅಲ್ಲಿ ಇರ್ತಿದ್ರಿ. ಇರಬರ ಸೀರಿಯಲ್, ಈ ರಂಗೋಲಿ ಸೀರಿಯಲ್ ಆರ್ಟಿಸ್ಟ್ಗಳು ಎಲ್ಲರೂ ಅಲ್ಲೇ ಇರ್ತಿದ್ರು. ಇರ್ತಾರೆ, ಈಗಲೂ ಇರ್ತಾರೆ. ಹೌದಾ, ಎಲ್ಲರೂ ಇರ್ತಿದ್ರು ಅಲ್ಲೆಲ್ಲರೂ. ಸೊ ನಮಗೆ ನಿಮ್ಮನ್ನ ಹೊರ ಜಗತ್ತು ನೋಡೋದು ಒಂದ್ ರೀತಿ ಆದ್ರೆ, ನಿಮ್ಮನ್ನ ನೋಡಕ್ಕೆ ಅಂತಾನೆ ನಮ್ಮಂತ ಹುಡುಗರುಗಳು ಕ್ಯೂರಿಯಾಸಿಟಿಗೋಸ್ಕರ ಬರ್ತಿದ್ವಿ. ನಾನು ಆಗ ನಿಮ್ಮನ್ನೆಲ್ಲ ನೋಡಿದ್ದೆ ಅಲ್ಲಿ ಕಲಾಕ್ಷೇತ್ರದಲ್ಲಿ. ಅದು ಇವಾಗ ನನಗೆ ಜ್ಞಾಪಕ ಬಂತು. ಕರೆಕ್ಟ್, ನಾನು ಈ ಫೇಸ್ ನ ಎಲ್ಲಿ ನೋಡಿದ್ದೆ ಅಂತಂದ್ರೆ ಇದು ನೋಡಕ್ಕೆ ಅಂತಾನೆ ಕಲಾಕ್ಷೇತ್ರಕ್ಕೆ ಬರ್ತಿದ್ದೆ. ಅವಾಗ ನಂದು ಹೀರೋ ಪುಕ್ ಇತ್ತು ಅವಾಗ, ನಾನು ಹೀರೋ ಪುಕ್ ಇಟ್ಕೊಂಡು ತಿರುಗಾಡ್ತಿದ್ದೆ ಅವಾಗ. ಸೊ ಅಂದರೆ ಯಾಕೆ ಈ ಮೆಮೊರೀಸ್ನ ನಿಮಗೆ ಜ್ಞಾಪಿಸ್ಕೊಟ್ಟೆ ಅಂತಂದರೆ, ಆವತ್ತಿನ ನಿಮ್ಮ ಎಂಜಾಯ್ಮೆಂಟು, ಇವತ್ತಿನ ಒಬ್ಬ ಅಧಿಕಾರಿಯಾಗಿ ನೀವಿದ್ದೀರಾ, ಅದು ನಿಮಗೆ ಲೈಫ್ ಹೇಗೆ ಅನ್ಸುತ್ತೆ, ಈ ಲೈಫ್ ಹೇಗೆ ಅನ್ಸುತ್ತೆ? ನೋಡಿ, ಅದು ಒಂಥರದ್ದು ಹೋರಾಟದ ಲೈಫೇ ಇತ್ತು ನನಗೆ. ಅದನ್ನು ಒಂದು ಬದುಕಟ್ಕೊಳ್ಳುವಂಥದ್ದು, ಅಥವಾ ಏನಾದರೂ ನಾಟಕ ಮಾಡಬೇಕು, ನಾಟಕ ಬರಿಬೇಕು, ಸಿನಿಮಾ ಮಾಡಬೇಕು, ಸಿನಿಮಾ ಆ್ಯಕ್ಟ್ ಮಾಡಬೇಕು, ಸೀರಿಯಲ್ ಮಾಡಬೇಕು, ಈ ಥರದ್ದೊಂದು ಹಸಿವು, ಅದೊಂದು ಥರದ ಹಸಿವಿತ್ತು. ಮಾಡ್ತಾ ಮಾಡ್ಕೊಂಬಂದೆ. ಈಗ ಈ ಥರ ಇದನ್ನೂ ಒಂದು ಹಸಿವೆ, ಇದನ್ನೂ ಒಂದು ಹೋರಾಟದ ಬದುಕೆ. ಇದು ಏನು ಸರಳವಾದದ್ದೇನಲ್ಲ. ಈಗ ಏನಾಗುತ್ತೆ, ಯಾವುದೋ ಒಂದು ಜವಾಬ್ದಾರಿ ಅಂತ ಸಿಕ್ಕಾಗ, ಅಥವಾ ಯಾವುದೋ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅದನ್ನು ಪಡ್ಕೊಳ್ಳೋದು ಈಜಿಯಾಗಿ ಗೊತ್ತಿಲ್ಲ. ಪಡ್ಕೊಳ್ಳೋದು ಕಷ್ಟನೇ, ನಿಭಾಯಿಸೋದು ಕಷ್ಟನೇ. ಅದು ನಿಭಾಯಿಸಬೇಕು ಅಂದಾಗ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗತ್ತೆ. ನಾವು ಏನೋ ಇದ್ದೀವಿ, ಏನೇನೋ ಮಾಡ್ಕೊಂಡು ಹೋಗ್ತೀವಿ, ಹೆಂಗೆಂಗೋ ಇರ್ತೀವಿ ಅಂದರೆ ಜನ ನೋಡೋ ದೃಷ್ಟಿ ಬದಲಾಗತ್ತೆ. ಆಮೇಲೆ ನಮ್ಮ ಜವಾಬ್ದಾರಿನೂ ಉಳಿಯೋಂಗಿಲ್ಲ ಅಂತ. ಈಗ ಹೆಸರು ಗಳಿಸೋದು ಭಾಳ ದೊಡ್ಡದೇ, ಆದರೆ ಅದು ಉಳಿಸ್ಕೊಳ್ಳೋದು ಇನ್ನೂ ದೊಡ್ಡದು ಅಂತ. ನನಗೆ ಚೀಕೈ ಚಂದ್ರು ಒಂದು ಮಾತು ಹೇಳಿದರು, ನೇಮು ಖ್ಯಾತಿ ಗೀತಿ ಬರೋದು ಅನ್ನೋದೇನಿದೆ ಅದೊಂದು ಇದ್ರ ಪಾತ್ರೆ ಇದ್ದಂಗೆ, ಒಂದು ಗಾಜಿನ ಪಾತ್ರೆ ಇದ್ದಂಗೆ. ಅದು ತುಂಬ ಡೆಲಿಕೇಟ್, ಅದು ಸ್ವಲ್ಪ ಮಿಸ್ ಆದರೆ ಒಡೆದು ಹೋಗುತ್ತೆ. ಅದನ್ನು ತುಂಬ ಜೋಪಾನವಾಗಿ ಇಟ್ಕೋಬೇಕು ಅಂತ ಹೇಳ್ತಿದ್ರು ಅವರು. ಅದು ಅನುಭವದ ಮಾತು. ಯಾಕಂದ್ರೆ ನಮ್ಮ ಜೊತೆ ಇದ್ದಂಥ ಭಾಳ ಜನಗಳು ದೊಡ್ಡ ನಟರು, ಇನ್ನೊಂದು ಮತ್ತೊಂದು ಏನೆಲ್ಲ ಆಗಿದ್ದಾರೆ. ಆದರೆ ಅದು ಉಳಿಸ್ಕೊಳ್ಳೋದು ಕಷ್ಟದ್ದಲ್ಲ. ಅಥವಾ ನಾನು ಗಮನಿಸೋದಂಗೆ ಅದನ್ನು ಹಾಳು ಮಾಡ್ಕೊಂಡವರೇ ಹೆಚ್ಚು ಜನಗಳಿದ್ದಾರೆ. ಹೌದು, ಏನೋ ಆಗಿರ್ಬೋದು, ಏನೋ ಹೀರೋ ಅದೇ ಜೀರೋ ಅದೇ, ಅದೆಲ್ಲ ಬೇರೆ ವಿಷಯ. ಆದರೆ ಬದುಕಿನ ನನಗೆ ನೋಡಿ ಹಂಗೆ ಅನಿಸುತ್ತೆ, ತೆರೆ ಮೇಲೆ ಹೀರೋ ಆಗೋದೇನು ದೊಡ್ಡ ವಿಷಯ ಅಲ್ಲ ಅಂತ ಅನಿಸುತ್ತೆ ಒಮ್ಮೊಮ್ಮೆ. ಅದು ಒಂದು ನಟನೆಯ ಒಂದು ಪ್ರಯತ್ನ, ಒಂದು ಪ್ರಯತ್ನಪೂರ್ವಕವಾದ ಪ್ರಯತ್ನ. ಅದು ಮನುಷ್ಯ ಪ್ರಯತ್ನಪೂರ್ವಕವಾಗಿ ಅದನ್ನು ರೂಪಿಸ್ಬೋದು ಅಂತ. ಆದರೆ ಬದುಕಲ್ಲಿ ಹೀರೋ ಆಗಬೇಕು ಮನುಷ್ಯ. ಬದುಕಲ್ಲಿ ಹೀರೋ ಆಗೋದಿದೆಯಲ್ಲ, ಅದು ಭಾಳ ದೊಡ್ಡ. ನಾವು ಮಹಾತ್ಮ ಗಾಂಧೀಜಿನ ಯಾಕೆ ನೆನಪಿಸ್ಕೊತ ಹೇಳಿ, ಬದುಕಿನ ಹೀರೋ. ಅಂಬೇಡ್ಕರ್ನ ಯಾಕೆ ನೆನಪಿಸ್ಕೊಳ್ತೀವಿ ನಾವು, ಬದುಕಿನ ಹೀರೋಗಳವರು. ಬಸವಣ್ಣನ ಯಾಕೆ ನೆನಪಿಸ್ತೀವಿ ನಾವು, ಬುದ್ಧನನ್ನು ಯಾಕೆ ನೆನಪಿಸ್ತೀವಿ ನಾವು, ಅಥವಾ ಪುರಂದರದಾಸರನ್ನ ಯಾಕೆ ನೆನಪಿಸ್ಕೊಳ್ತೀವಿ, ಕನಕದಾಸರನ್ನ ಯಾಕೆ ನೆನಪಿಸ್ತೀವಿ ನಾವು, ದಾಸಿಮಯ್ಯನ ಯಾಕೆ ನೆನಪಿಸ್ತೀವಿ, ಅಕ್ಕಮಹಾದೇವಿನ ಯಾಕೆ ಅಲ್ಲಮ್ಮನನ್ನು ಯಾಕೆ ನೆನಪಿಸ್ಕೊಳ್ತೀವಿ? ಬದುಕಿನ ಹೀರೋಗಳವರೆಲ್ಲ, ರಿಯಲ್ ಲೈಫ್ ಹೀರೋಸ್. ಸೊ ಹಾಗಾಗಿ ನನಗೆ ಸ್ಕ್ರೀನ್ ಮೇಲೆ ಹೀರೋ ಅಥವಾ ಒಂದು ಪಾತ್ರ, ನಾನು ನಟನೆ ಹೌದು, ಮಾಡಿದ್ದೀನಿ, ಅದು ಬೇರೆ ವಿಷಯ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಹೀರೋಯಿಸಮ್ಗೂ ಬದುಕಿನ ಹೀರೋಯಿಸಮ್ಗೂ ವ್ಯತ್ಯಾಸ ಇದೆ. ಸ್ಕ್ರೀನಲ್ಲಿ ಯಾವನೋ ಒಬ್ಬ ಬರೆದು ಕೊಟ್ಟು ಬರಹಗಾರನ ಡೈಲಾಗ್ ಹೇಳೋದು, ಒಬ್ಬ ನಿರ್ದೇಶಕ ಹೇಳಿರೋ ನಟನೆ ಮಾಡೋದು ಅಷ್ಟು ದೊಡ್ಡದು ಅಂತ ನನಗನ್ನಿಸೋದಿಲ್ಲ. ಯಾಕಂದ್ರೆ ನಾನು ನಟ ಇರೋದರಿಂದ. ಪಾಪ ನಟರು ಅಲ್ಲದೇ ಇದ್ದವರಿಗೆ ಅಥವಾ ಈ ದೊಡ್ಡ ವಿಷಯ ಅನಿಸ್ಬೋದು, ಬಟ್ ನನ್ನಂಥವ್ನಿಗೆ ಹಂಗೆ ಅನಿಸೋದಿಲ್ಲ. ಆದರೆ ಬದುಕಿನಲ್ಲಿ ಹೀರೋ ಆಗೋದಿದೆಯಲ್ಲ, ನಿಜವಾದ ಹೀರೋಗಳಾಗೋದಿದೆಯಲ್ಲ, ಅದು ಭಾಳ ದೊಡ್ಡದು ಮತ್ತು ಅದು ತುಂಬ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನನಗೆ ಬದುಕಿನಲ್ಲಿರೋ ಹೀರೋಗಳೇ ನನಗೆ ಭಾಳ ಮುಖ್ಯ ಅನ್ನಿಸ್ತಾರೆ. ಈ ಸ್ಕ್ರೀನಲ್ಲಿ ಹೀರೋಗಳೆಲ್ಲ ಈ ಮೊಬೈಲಲ್ಲಿ ಇದು ಇರ್ತದಲ್ಲ, ಸ್ಕ್ರಾಲಿಂಗ್ ಆ ಥರನೇ ಅನಿಸುತ್ತೆ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.